ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಂಬಾ ನೋಯ್ತಿದ್ಯಾ? ಒಂದ್ ಸ್ವಲ್ಪ ನೋಯ್ತಿದೆ ಅಷ್ಟೇ. ನೀನ್ ಯಾವಾಗ್ಲೂ ಹೀಗೆ ಸೇವಂತಿ, ನೋವಾದ್ರೂ ನೋವಿಲ್ಲ ಅಂತ ಹೇಳ್ಕೊಡೋದು. ಅಮ್ಮ ಹೋಗ್ ಸ್ವಲ್ಪ ಎಣ್ಣೆ ತಗೊಂಡ್ ಬಾ, ಕಾಲ್ಗೆ ಮಸಾಜ್ ಮಾಡ್ತೀನಿ. ಅಯ್ಯೋ ಅತ್ತೆ, ಅವೆಲ್ಲ ಏನು ಬೇಡ ಸರ್, ಪ್ಲೀಸ್ ಏನು ಬೇಡ. ಏನ್ ಬೇಡ? ಇದನ್ ಹೀಗೆ ಬಿಟ್ರೆ ನಾಳೆ ಊದ್ಕೊಡುತ್ತೆ, ನಿನಗ್ ನಡೆಯೋದು ಕಷ್ಟ ಆಗತ್ತೆ. ಸುಮ್ನೆ ನೀನು. ಅಮ್ಮ ಹೋಗಮ್ಮ ನೀನು. ಸರ್, ಪ್ರಿಯಾ ಇವಾಗ ತಾನೇ ಬಂದು ಕಾಲಿಗೆ ಎಣ್ಣೆ ಹಚ್ಚಿ ಆಯಿಂಟ್ಮೆಂಟ್ ಹಚ್ಚಿ ಮಸಾಜ್ ಮಾಡಿದ್ಲು. ಪ್ರಿಯಾ ಮಸಾಜ್ ಮಾಡಿದ್ಲಾ? ಹೌದು ಸರ್, ಅದಾದ್ಮೇಲೆನೆ ಕಾಲ್ ನೋವು ಸ್ವಲ್ಪ ಕಡಿಮೆ ಆಗಿರೋದು. ನಿಜ ಹೇಳ್ತಿದ್ಯೇನೆ? ಅವಳು ಬರೋದು ಅಂದ್ರೇನು, ಅವಳು ನಿಂಗೆ ಮಸಾಜ್ ಮಾಡೋದು ಅಂದ್ರೇನು, ಇದೆಲ್ಲ ನಂಬ ಮಾತಾ? ನನಗೂ ಹಾಗೆ ಆಯ್ತು ಅಜ್ಜಿ. ಕಣ್ಣೆದುರುಗಡೆ ನೋಡಿದ್ರೆ ಇದು ನಿಜಾನ ಅನಿಸ್ತಾ ಇತ್ತು, ಆದ್ರೆ ನಂಬಲೇಬೇಕಾಯ್ತು. ಅತ್ತೆ, ನಾನ್ ನಿಮ್ಗೆ ಹೇಳಿಲ್ವಾ ನಮ್ ಪ್ರಿಯಾ ಮೊದ್ಲಿನ ತರ ಇಲ್ಲ, ತುಂಬಾ ಬದಲಾಗಿದ್ದಾಳೆ ಅಂತ? ಸುಮ್ನೆ ನೀವೇ ಅನುಮಾನ ಪಡ್ತಾ ಇದ್ದೀರಾ. ಅದು ಬದಲಾಗೋ ಮುಖನ? ಯಾವ ಕೆಲ್ಸನ ಸಾಧಿಸ್ಕೊಡೋದಕ್ಕೆ ಮುಖವಾಡ ಹಾಕೊಂಡ್ ಬಂದಿದ್ಲೋ ಏನೋ. ಅರ್ಜುನ, ಅವಳೇ ಬೀಳ್ಸಿರ್ತಾಳೆ ಕಣೋ. ಆ ವಿಷಯ ನಿನಗೆ ಗೊತ್ತಾದ್ರೆ ನೀನ್ ಎಲ್ಲಿ ಬೆಂಡೆ ತತ್ತೀಯ ಅಂತ ಬಂದ್ ಮಸಾಜ್ ಮಾಡಿದಾಳೆ. ಅಯ್ಯೋ ಅಜ್ಜಿ, ಅವಳು ಕಾಲ್ಗೆಲ್ಲ ಮಸಾಜ್ ಮಾಡೋಂತ ಹುಡುಗಿ ಅಲ್ಲ. ಒಂದ್ ವೇಳೆ ಅವಳು ತಪ್ಪು ಮಾಡಿದ್ರು ನಾನ್ ತಪ್ಪು ಮಾಡಿಲ್ಲ ಅಂತ ಸಾಧಿಸೋ ಅಂತ ಹುಡುಗಿ. ಅಂಥದ್ರಲ್ಲಿ ಅವಳು ಬಂದು ನನ್ ಕಾಲಿಗೆ ಮಸಾಜ್ ಮಾಡಿದಾಳೆ ಅಂತಂದ್ರೆ ನನ್ ನಂಬೋಕೆ ಆಗ್ತಿಲ್ಲ. ಆದ್ರೆ ಇದ್ರ ಹಿಂದೆ ಏನೋ ಒಂದ್ ಕಾರಣ ಇದೆ ಅಂತ ಅನಿಸ್ತಾ ಇದೆ. ಏನಿರ್ಬೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಆದ್ರೆ ಅವಳ ಮುಖದಲ್ಲಿ ಭಯ ಇತ್ತು. ನನ್ ಕಾಲ್ ಮುಟ್ಟಿ ಮಸಾಜ್ ಮಾಡ್ತಿರೋದಕ್ಕೆ ಕೋಪನೂ ಇತ್ತು. ಭಯನಾ? ಯಾರ ಭಯ?